ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕಿರಣ್ ಸೋಮಣ್ಣನವರ ಹುಡುಗಾಸೆಗೆ ದಜ್ಜು ಮಾಡುವ ನಮಸ್ಕಾರಗಳು. ಈ ಸರಿ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ನಾವು ಹೊರಗಡೆ ಹೋಗಕ್ಕೂ ಆಗ್ತಾ ಇಲ್ಲ, ಮನೇಲಿ ಇರೋಕ್ಕೂ ಆಗ್ತಾ ಇಲ್ಲ. ಮನೇಲಿ ಇದ್ರೆ AC, ಫ್ಯಾನ್ ಗಾಳಿ, ಕೂಲರ್ ಗಾಳಿ ಏನೂ ಕೆಲಸಕ್ಕೆ ಬರ್ತಾ ಇಲ್ಲ, ಅಷ್ಟೊಂದು ಬಿಸಿಲಿದೆ. ಬೇಸಿಗೆ ಸಮಯದಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ. ಆ ತಪ್ಪುಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ನಾವು ಹೊರಗಡೆಯಿಂದ ಬಂದಿದ ತಕ್ಷಣ ಮನೆಗೆ ಫ್ರಿಡ್ಜಲ್ಲಿ ಇರೋ ನೀರು ಅಥವಾ ತಂಪಾದ ಪಾನೀಯಗಳನ್ನ ನಾವು ಸೇವನೆ ಮಾಡ್ತೀವಿ. ಸೊ ಅದನ್ನ ತುಂಬಾ ಅವಾಯ್ಡ್ ಮಾಡಿಬಿಡಿ. ಸೊ ಅದರಿಂದ ನಮಗೆ ಗಂಟಲು ನೋವು ಅಥವಾ ನಮ್ಮ ಹೃದಯದ ಮೇಲೆ ಪರಿಣಾಮ ಬೀಳ್ಬೋದು. ಅದರ ಬದಲಾಗಿ ಮಡಿಕೆ ನೀರು ಸೇವಿಸಿದ್ರೆ ತುಂಬಾ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ. ಎರಡನೇದಾಗಿ ಏನು ಅಂದ್ರೆ, ನಾವು ಅತಿಯಾದ ಟೀ ಕಾಫಿಯನ್ನ ಈ ಬೇಸಿಗೆಯಲ್ಲಿ ತುಂಬಾ ಅವಾಯ್ಡ್ ಮಾಡಿಬಿಡ್ಬೇಕು. ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಕಡಿಮೆ ಮಾಡುತ್ತೆ. ಸೊ ಆದ್ರಿಂದ ಟೀ ಕಾಫಿನ ತುಂಬಾ ಅವಾಯ್ಡ್ ಮಾಡಿಬಿಟ್ರೆ ತುಂಬಾ ಒಳ್ಳೇದು. ಬೇಸಿಗೆ ಸಮಯದಲ್ಲಿ ನಮ್ಮ ಮಧ್ಯಾಹ್ನದ ಓಡಾಟವನ್ನು ಆದಷ್ಟು ಕಡಿಮೆ ಮಾಡಿಬಿಡಿ. ಅನಿವಾರ್ಯವಾಗಿ ನಾವು ಆಚೆ ಹೋಗಲೇಬೇಕು ಅನ್ನೋ ಸಂದರ್ಭದಲ್ಲಿ ಟೋಪಿ ಅಥವಾ ಛತ್ರಿಯನ್ನು ಉಪಯೋಗಿಸಿ, ಹಾಗೂ ತುಂಬಾ ತೆಳ್ಳಗಿರೋ ಬಟ್ಟೆಗಳನ್ನ ಉಪಯೋಗಿಸಿ. ಯಾಕಂದ್ರೆ ನಮಗೆ ಮೈ ಅಲರ್ಜಿ ಹಾಗೂ ಬೇಸಿಗೆದಲ್ಲಿ ಮೈ ಅಲರ್ಜಿ ಎಲ್ಲ ಆಗೋದು ತುಂಬಾ ಸಹಜ. ಸೊ ಆದಷ್ಟು ಮಧ್ಯಾಹ್ನ ಓಡಾಟವನ್ನು ಕಡಿಮೆ ಮಾಡಿ. ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ದಿನಕ್ಕೆ ಬೇಸಿಗೆ ಸಮಯದಲ್ಲಿ ಅಂತಲ್ಲ, ಯಾವುದೇ ಸಮಯದಲ್ಲಾದ್ರೂ ನಾವು ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನು ಕುಡಿಬೇಕು. ಸೊ ಇದರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು, ನಮ್ಮ ಹೆಲ್ತ್ಗೂ ಹಾಗೂ ನಮ್ಮ ಬ್ರೈನ್ಗೆ, ನಮ್ಮ ಚರ್ಮಕ್ಕೆ ಎಲ್ಲದಕ್ಕೂ ಒಳ್ಳೆಯದು. ಅತಿಯಾದ ನೀರನ್ನು ಸೇವನೆ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಿಗೋವರೆಗೂ ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.